ಅಮ್ಮನ ನೋಡೋಷ್ಟೊತ್ತಿಗೆ ನಮಗೆ ಒಂಥರ ಖುಷಿ ಆಯ್ತು. ನಾವು ಏನ್ ಅನ್ಕೊಂಡಿದೀವೋ ಅದು ಕಂಪಲ್ಸರಿ ಆಗುತ್ತೆ. ಖಾಲಿ ಕೈನಿಂದ ಬಂದು ಕೈ ತುಂಬ್ಕೊಂಡು ಹುಡಿ ತುಂಬ್ಕೊಂಡು ಮಡಿಲಿ ತುಂಬ್ಕೊಂಡೇ ಹೋಗ್ತಾರ. ಆ ವರ ಕೊಡ್ತಾಳೆ ಇಲ್ಲಿ ಅಮ್ಮ. ತುಂಬಾ ಮಹಿಮಾ ಇದೆ. ನಾವು ಯಾವ್ದು ಅನ್ಕೊಂಡಿದೀವೋ ಅದು ಆಗಿದೆ. 3 ವಾರಕ್ಕೆ ಆಗಿದೆ. ದೇವ್ರಿಗೆ ಅನುಗ್ರಹ ಕೊಡ್ಬೇಕು ಎಲ್ಲಾರ್ಗು. ದೇವ್ರ ಎಲ್ಲಾರ್ಗು ಚೆನ್ನಾಗಿ ಮಡಗಿರ್ಬೇಕು. ಹೀಗೆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನ ಕಟ್ಟುತ್ತಿರೋ ಭಕ್ತರನ್ನ ಒಮ್ಮೆ ನೋಡಿ. ಇಡೀ ಆಲದ ಮರವೇ ಇಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿದ ಪೂರ್ಣ ಫಲದಿಂದ ತುಂಬಿ ಹೋಗಿದೆ. ಲಕ್ಷಾಂತರ ಜನ ಬಂದು ಇಷ್ಟೆಲ್ಲ ಹರಕೆಯನ್ನ ತೀರಿಸುತ್ತಿದ್ದಾರೆ. ಹೀಗೆ 9 ವಾರಗಳ ಕಾಲ ಕಾಯಿಯನ್ನು ಕಟ್ಟಿ ಹೋದ್ರೆ ಅಂದುಕೊಂಡಿದ್ದೆಲ್ಲ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದ್ರೆ ಈ ಪುಣ್ಯಕ್ಷೇತ್ರ ಇರೋದು ಎಲ್ಲಿ ಅಂತ ಯೋಚಿಸ್ತಾ ಇದ್ದೀರಾ? ನಾವು ಹೇಳ್ತೀವಿ ಕೇಳಿ. ಬೆಂಗಳೂರಿನ ಹೊರವಲಯದ ಹೊಸಕೋಟೆ ಬಳಿ ಕಂಬಳಿಪುರದಲ್ಲಿ ನೆಲೆ ನಿಂತಿರುವ ತಾಯಿ ಕಾಟೇರಮ್ಮನ ಶಕ್ತಿ ಸ್ಥಳವಿದು. ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ಆಲದ ಮರದಲ್ಲಿ ನೆಲೆ ನಿಂತಿರುವ ದೇವಿಯ ಕೃಪೆಯಿಂದ ಕೇವಲ 9 ವಾರದಲ್ಲೇ ಬೇಡಿ ಬಂದಂತಹ ಭಕ್ತರ ಸಂಕಷ್ಟಗಳು ನಿವಾರಣೆ ಆಗ್ತವೆ. ಈ ಶಕ್ತಿ ದೇವತೆಯ ಸನ್ನಿಧಾನಕ್ಕೆ ನಿಲ್ಲೋಕು ಕೂಡ ಜಾಗವಿಲ್ಲದಂತೆ ಭಕ್ತರು ಈಗ ಬರ್ತಿದ್ದಾರೆ. ಇಲ್ಲಿರೋ ಜೋಡಿ ಆಲದ ಮರಕ್ಕೆ ಇಂತಿಷ್ಟು ಅಂತ ಪ್ರದಕ್ಷಿಣೆ ಹಾಕಿ ಪೂರ್ಣ ಫಲವನ್ನ ಹರಕೆಯಾಗಿ ಕಟ್ಟುತ್ತಿದ್ದಾರೆ. ಅವರ ಎಲ್ಲಾ ಸಮಸ್ಯೆಗಳು ಕೇವಲ 9 ವಾರದಲ್ಲೇ ನಿವಾರಣೆ ಆಗುತ್ತಿವೆ. ಇದು ಅಚ್ಚರಿ ಎನಿಸಿದ್ರು ಕೂಡ ಸತ್ಯ. ಹಲೋ, ನನ್ನ ಹೆಸರು ನಂದಿನಿ. ಇಲ್ಲಿ ಯೂಟ್ಯೂಬ್ ಇಂದ ನೋಡ್ದು ಕಾಟೇರಮ್ಮ ದೇವಸ್ಥಾನ ಐತೆ ಅಂತ. ಇದೇ ಫಸ್ಟ್ ಟೈಮ್. ದೇವ್ರು ಎಲ್ಲಾರನ್ನು ಚೆನ್ನಾಗಿಟ್ಟು ಈ ಪ್ರಪಂಚಕ್ಕೆ ಒಳ್ಳೇದ್ ಮಾಡಿದ್ರೆ ನಮಗೂ ಸಂತೋಷ. ನಮ್ ಯಜಮಾನ್ರು ಹುಷಾರಿಲ್ಲ, ಅದರಿಂದ ನಾವು ಚೆನ್ನಾಗ್ ಆಗ್ಬೇಕು ಸರ್. ಹಾ, ಅಷ್ಟೇ ಸರ್. ಬೆಂಗಳೂರಿಂದ ಬಂದಿರೋದು. ಹಾ, ನನ್ ಮಗಳು ಮದ್ವೆ. ಹಾ, ಅದಕ್ಕೋಸ್ಕರ. ಹಾ, ನಮ್ಮ ಯಜಮಾನ್ರು, ನಮ್ಮ ಅಪ್ಪ ಅಮ್ಮ. ಇದೇ ಮೊದಲನೇ ವಾರ ಬರ್ತಾ ಇರೋದು. ತುಂಬಾ ಜನ ಟಿವಿಯಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಅಂತ. ದೇವ್ರಿಗೆ ಅನುಗ್ರಹ ಕೊಡ್ಬೇಕು ಎಲ್ಲಾರ್ಗು. ದೇವ್ರ ಎಲ್ಲಾರ್ಗು ಚೆನ್ನಾಗಿ ಮಡಗಿರ್ಬೇಕು. ತುಂಬಾ ದೇವ್ರ ಇಂಪ್ರೂವ್ಮೆಂಟ್ ಆಗಿದೆ, ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು, ಚೆನ್ನಾಗಿರ್ಬೇಕು. ಎಲ್ಲರನ್ನು ಚೆನ್ನಾಗಿಟ್ಟಿದ್ದಾರೆ. ನಾವೇನೋ ಒಂದು ಅರ್ಕೆ ಇಟ್ಟಿದ್ವಿ, ಕಾಣಿಕೆ ಚೆನ್ನಾಗಿ ಖಂಡಿತವಾಗಿ ಬರ್ತೀವಿ. ಇನ್ನ ಆಕ್ಚುಲಿ ಬಂದಿರೋದು ನಾವು ಫಸ್ಟ್ ಟೈಮು. ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದೆವು, ಈ ಅಮ್ಮನ ಬಗ್ಗೆದಾಗ ಭಾಳ ಕೇಳಿದೆವು, ಕೇಳ್ಬಿಟ್ಟು ಬಂದಿದ್ದೆವು. ನಮಗೀಗೆ ನಮ್ಮ ಬ್ರದರ್ ಒಬ್ರು ಬರ್ತಾ ಇದ್ರು ಇಲ್ಲಿ. ಆಕ್ಚುಲಿ ಅವ್ರದಿಂದ ನೋಡ್ಬಿಟ್ಟು ಬಂದಿದ್ದೆವು. ಬಟ್ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಇದೆ ಅಂತ. ನೋಡೋಣ, ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಇಲ್ಲಿರೋ ಜೋಡಿ ಆಲದ ಮರದಲ್ಲಿ ಒಂದರಲ್ಲಿ ತಾಯಿ ಕಾಟೇರಮ್ಮ ನೆಲೆಸಿದ್ರೆ ಇನ್ನೊಂದು ಆಲದ ಮರದಲ್ಲಿ ಮುನೇಶ್ವರ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ಇದು ಸುಮಾರು 350 ವರ್ಷಗಳ ಇತಿಹಾಸವಿರುವ ಆಲದ ಮರಗಳು. ಈ ಆಲದ ಮರದ ಹಿಂದೆ ಒಂದು ದೈವಿಕ ಶಕ್ತಿಯ ರೋಚಕ ಕಥೆ ಕೂಡ ಇದೆ. ಒಂದು ಕಾಲದಲ್ಲಿ ದೂರದ ಹೊಲದಲ್ಲಿ ಈ ಆಲದ ಮರಗಳಿದ್ವು. ಆದ್ರೆ ಇಲ್ಲಿಗೆ ಯಾರಾದ್ರೂ ಬಂದು ಹೋದ್ರೆ ಅವರು ವಾರದ ಒಳಗೆ ಸಾವನ್ನಪ್ಪುತ್ತಿದ್ರಂತೆ. ಇದರಿಂದ ಭಯಭೀತರಾದ ಜನ ಇಲ್ಲಿಗೆ ಬರ್ತಾನೆ ಇರಲಿಲ್ಲ. 20 ವರ್ಷಗಳ ಹಿಂದೆ ಹಾಲಿ ಧರ್ಮದರ್ಶಿಗಳಾದ ರಾಮಯ್ಯನವರು ಬಾಲಕನಾಗಿದ್ದಾಗ ಈ ಮರದ ಬಳಿ ಬಂದಿದ್ರಂತೆ. ಈ ಅವಧಿಯಲ್ಲಿ ಅವರಿಗೆ ದೇವಿ ಕನಸಿನಲ್ಲಿ ಬಂದು ವಿಚಿತ್ರ ಅನುಭವವಾಗಿತ್ತಂತೆ. ಇಲ್ಲಿನ ದೈವಿಕ ಶಕ್ತಿಯನ್ನ ಅರಿತ ರಾಮಯ್ಯನವರು ಒಂದು ಮಂಟಪವನ್ನ ನಿರ್ಮಿಸೋಕೆ ಸಂಕಲ್ಪ ಮಾಡಿಕೊಂಡ್ರಂತೆ. ಹೀಗಾಗಿ ಅವರಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಬದಲಾಗಿ ದೇವಿಯ ಸಾಕ್ಷಾತ್ಕಾರ ಆಗಿತ್ತು. 20 ವರ್ಷಗಳ ಹಿಂದೆ ಕಾಟೇರಮ್ಮನಿಗೆ ಚಿಕ್ಕದೊಂದು ಗುಡಿಯನ್ನ ಕಟ್ಟಲಾಗಿತ್ತು. ಅಂದಿನಿಂದ ಜನರನ್ನ ಬಲಿ ಪಡೆಯುತ್ತಿದ್ದ ದೇವಿ ಈಗ ಜನರ ಸಮಸ್ಯೆಗಳನ್ನ ನಿವಾರಿಸುತ್ತಿದ್ದಾಳೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಸೈ 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 ನಮೋ ನಮಃ. ವಿಶೇಷವಾಗಿ ಈ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಳಾದಂತಹ ಜಗಜ್ಜನನಿಯಾದಂತಹ ಶ್ರೀ ಕಾಟೇರಮ್ಮನವರಿಗೆ ಈ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಕಂಬಳಿಪುರ, ಕೆಂಪಾಪುರ ಜೋಡಿ ಗ್ರಾಮ. ಇದು ಹೊಸಕೋಟೆ ತಾಲೂಕು, ಸೂಲ್ಬೆಲ್ಲಿ ಹೋಬಳಿ, ಬೆಂಗಳೂರು ಗ್ರಾಮಾಂತರ. ಈ ಕ್ಷೇತ್ರದಲ್ಲಿ ವಿಶೇಷವಾದಂತಹ 2 ಜೋಡಿ ಆಲಮರಗಳಿರ್ತವೆ. ಆ ಆಲದ ಮರದಲ್ಲಿ
ಒಂದು ಮರದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಆರಾಧನೆ ಆಗುತ್ತೆ. ಇನ್ನೊಂದು ಮರದಲ್ಲಿ ಅಮ್ಮನಾದಂತಹ ಜಗಜ್ಜನನಿಯಾದಂತಹ ಶ್ರೀ ಕಾಟೇರಮ್ಮನವರನ್ನ ಆರಾಧನೆ ಆಗುತ್ತದೆ. ಈ ಕ್ಷೇತ್ರದಲ್ಲಿ ನಾವು ಏನೇ ಒಂದು ಕೋರಿದ ಫಲಗಳನ್ನು ಕೊಡುವಂಥ ತಾಯಿ ಶಕ್ತಿಯನ್ನು ಕೊಡ್ತಾರೆ. ಏನಕ್ಕೆಪ್ಪ ಅಂದರೆ ವಿಶೇಷವಾದಂಥ ಫಲಗಳು. ಈ ಕ್ಷೇತ್ರದಲ್ಲಿ ನಾವು ಏನು ಪ್ರೇರಣೆ ಮಾಡಿ ಬರ್ತೀರೋ, ಏನು ಒಂದು ದೇವಿಗೆ ಹರಕೆಯನ್ನು ಇಟ್ಟುಕೊಂಡು ಬರ್ತೀರೋ, ಹರಕೆಯ ರೂಪವಾಗಿ ಇಲ್ಲಿ ಹರಕೆಕಾಯಿಯನ್ನು ಕಟ್ಟುವಂಥ ಪದ್ಧತಿ ಇದೆ. ಈ 9 ವಾರವನ್ನ ಹರಕೆಯನ್ನ ನಾವು ಪಡೆದುಕೊಂಡು ಆ 9 ವಾರ ಪ್ರದಕ್ಷಿಣೆ 9 ಪ್ರದಕ್ಷಿಣೆಯನ್ನ ಹಾಕಿ ಆ ಒಂದು ಹರಕೆಕಾಯಿಯನ್ನ ನಾವು ಆರದ ಮರಕ್ಕೆ ಕಟ್ಟಿದ್ದಾದರೆ ವಿಶೇಷವಾದಂಥ ಫಲವನ್ನು ಕೊಡ್ತಾರೆ ತಾಯಿ. ಆದ್ದರಿಂದ ಈ ಕ್ಷೇತ್ರದಲ್ಲಿ ನಮಗೆ ಕ್ಷೇತ್ರವಾಗಿ ಒಂದು ದೇವಿಯ ನೆಲೆಸಿದಾಳೆ ಅಂದ್ರೆ ಅದು ಆಲದ ಮರ ಆಗಿರುತ್ತದೆ. ಆದ್ದರಿಂದ ನಾವು ಏನೇ ಒಂದು ಕಾರ್ಯಗಳನ್ನು ಮಾಡಬೇಕಾದರೆ ವಿಶೇಷವಾಗಿ ಈಶಾನ್ಯ ಭಾಗದಲ್ಲಿ ಮಹಾಗಣಪತಿ ಅಂದ್ರೆ ಶಕ್ತಿ ಮಹಾಗಣಪತಿಯನ್ನ ನಾವು ಪ್ರತಿಷ್ಠಿತರಾಗಿದೆ. ಆ ಶಕ್ತಿ ಮಹಾಗಣಪತಿಯನ್ನ ನಾವು ಏನೇ ಒಂದು ಈ ಕ್ಷೇತ್ರಕ್ಕೆ ಬಂದಾಗ ಮೊದಲಿಗೆ ಆ ಶಕ್ತಿ ಮಹಾಗಣಪತಿಯನ್ನ ಪ್ರಾರ್ಥನೆಯನ್ನ ಮಾಡಬೇಕು. ಆ ಶಕ್ತಿ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿದ್ದಾದರೆ ನಮಗೆ ಏನೇ ಒಂದು ವಿಘ್ನಗಳಾಗಿರ್ಬೋದು ಆ ದೋಷಗಳನ್ನು ನಿವಾರಣೆ ಮಾಡ್ತಾರೆ. ತದನಂತರವಾಗಿ ಈ ಕ್ಷೇತ್ರಕ್ಕೆ ನಾಯಕನ ಯಾರಪ್ಪ ಅಂದ್ರೆ ಭಗವಂತನಾದ ಶ್ರೀ ಮುನೇಶ್ವರ ಸ್ವಾಮಿ. ಆ ಮುನೇಶ್ವರ ಸ್ವಾಮಿಯನ್ನು ನಾವು ಪ್ರಾರ್ಥನೆಯನ್ನ ಮಾಡಿಕೊಂಡು ತದನಂತರವಾಗಿ ಆಲದ ಮರದ ಕೆಳಗಡೆ ವಿಶೇಷವಾದಂತಹ ಫಲವಿದೆ. ಏನಪ್ಪ ಆಲದ ಮರದ ಕೆಳಗಡೆ ಫಲ ಅಂದರೆ ಅಲ್ಲಿ ನವದುರ್ಗಿಗಳನ್ನ ಪ್ರತಿಷ್ಠೆಯನ್ನ ಮಾಡಿದೆ. ಆ ನವದುರ್ಗಿಗಳ ಸ್ವರೂಪವೇ ಈ ಒಂದು ಹರಕೆಯ ಕಾಯಿ ಆಗಿರುತ್ತೆ. ನವದಿನ ಅಂತೇಳಿ ಕರೀತಾರೆ. ಆ ನವದಿನದಲ್ಲಿ ನಾವು ಏನೇ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಹರಕೆಯನ್ನ ಮಾಡಿಕೊಂಡು ಬೇಡಿಕೆಗಳನ್ನ ನಾವು ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ವಿಶೇಷವಾಗಿ ಆ ತಾಯಿಗೆ ನಾವು ಸಲ್ಲಿಸಿದ್ದಾದರೆ ಮನೋವಾಂಚ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪವನ್ನು ಇಟ್ಟುಕೊಂಡು ಬಂದಿರ್ತೀರೋ ಆ ಸಂಕಲ್ಪ ಪರಿಪೂರ್ಣವಾಗಿ ತಾಯಿ ಅಭಿವೃದ್ಧಿ ಮಾಡ್ತಾರೆ. ತದನಂತರವಾಗಿ ವಿಶೇಷವಾದಂತ ಈ ಕ್ಷೇತ್ರದಲ್ಲಿ ಮತ್ತೊಂದು ಏನಪ್ಪಾ ಅಂದ್ರೆ ಪ್ರತ್ಯಂಗಿರ. ಆ ಪ್ರತ್ಯಂಗಿರಾ ದೇವಿಯನ್ನ ನಾವು ವಿಶೇಷವಾಗಿ ಆರಾಧನೆಯನ್ನ ಮಾಡ್ತೀರಿ. ಈ ಪ್ರತ್ಯಂಗಿರಾ ದೇವಿಯನ್ನ ನಾವು ಏನಕ್ಕೋಸ್ಕರ ಆರಾಧನೆಯನ್ನ ಮಾಡ್ತೀರಿ ಅಂದ್ರೆ ಹಿತಶತ್ರುಗಳಾಗಿರ್ಬೋದು, ನಮ್ಮ ವ್ಯಾಪಾರದಲ್ಲಾಗಿರ್ಬೋದು, ನಮ್ಮ ಉದ್ಯೋಗದಲ್ಲಾಗಿರ್ಬೋದು, ಮಾಟ ಮಂತ್ರ ಯಂತ್ರ ತಂತ್ರಗಳಾಗಿರ್ಬೋದು, ಅದೇ ರೀತಿ ವಾಮಾಚಾರಗಳಾಗಿರ್ಬೋದು, ನಮಗೇನೇ ಒಂದು ಸಮಸ್ಯೆಗಳಿದ್ರೂ ಸಹ ಆ ಪ್ರತ್ಯಂಗಿರ ದೇವಿಯನ್ನ ಆರಾಧನೆಯನ್ನ ಮಾಡ್ತೀರಿ. ವಿಶೇಷವಾಗಿ ಈ ಒಂದು ಅಮಾವಾಸ್ಯೆ ದಿನದಂದು ಸಾಯಂಕಾಲ ವೇಳೆಯಲ್ಲಿ 5 ಗಂಟೆಯಿಂದ ರಾತ್ರಿಯೂ ಸಹ ಪರಿಪೂರ್ಣವಾಗಿ ಪ್ರತ್ಯಂಗಿರ ಯಾಗ ಅನ್ನೋದು ನಡೆಯುತ್ತೆ. ಆ ಪ್ರತ್ಯಂಗಿರ ಯಾಗಕ್ಕೆ ವಿಶೇಷವಾಗಿ ನಾವು ಪಾಲ್ಗೊಂಡಿದ್ದಾದರೆ ಈ ಒಂದು ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ಪ್ರತ್ಯಂಗಿರ ಒಂದು ದೇವಿಯನ್ನ ನಾವು ಪರಿಪೂರ್ಣವಾಗಿ ಆಶೀರ್ವಾದವನ್ನು ಪಡೆದುಕೊಡ್ತೀರಿ. ತದನಂತರವಾಗಿ ಪೌರ್ಣಮಿ ದಿನದಂದು ವಿಶೇಷವಾಗಿ ಲಕ್ಷ್ಮೀ ಕುಬೇರ ಯಾಗವನ್ನ ಜರುಗಿಸ್ತಾರೆ. ಆ ಲಕ್ಷ್ಮೀ ಕುಬೇರ ಯಾಗಕ್ಕೆ ನಾವು ಪಾಲ್ಗೊಂಡಿದ್ದಾದರೆ ಸುಖ ಶಾಂತಿ ಐಶ್ವರ್ಯವನ್ನ ಅಭಿವೃದ್ಧಿ ಮಾಡ್ತಾರೆ ತಾಯಿ. ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಪ್ರತ್ಯಂಗಿರ ಒಂದು ದೇವಾಲಯನ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. 252 ಅಡಿ ವಿಗ್ರಹವನ್ನ ಪ್ರತಿಷ್ಠಿಸಲಾಗ್ತಾ ಇದೆ. ಆ ವಿಗ್ರಹವನ್ನ ಪ್ರತಿಷ್ಠಿಸಲಾಗ್ತಾ ಇರೋದು ಪುನರ್ಜನ್ಮವಾಗಿರುತ್ತೆ. ಯಾಕಂದ್ರೆ ಈ ದೇವಿಯನ್ನ ನಾವು ಏನು ಬೇಡಿಕೊಂಡು ಬರ್ತೀರೋ ಪರಿಪೂರ್ಣವಾಗಿ ಆ ದೇವಿ ಆಶೀರ್ವಾದ ಮಾಡ್ತಾರೆ. ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ನಾವೇನೇ ಒಂದು ದೇವಿಯನ್ನ ಪ್ರಾರ್ಥನೆಯನ್ನ ಮಾಡಿರೋದಾಗ್ಬೋದು, ದೇವಿಯನ್ನ ಬೇಡಿಕೆಯಿಂದ ಬಂದಿರೋದಾಗ್ಬೋದು, ಈ ದೇವಿಯನ್ನ ನಾವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ದೇವಿಯನ್ನ ಪ್ರಾರ್ಥನೆ ಮಾಡ್ತಿರೋ ಅಷ್ಟೇ ಭಕ್ತಿ ರೂಪವಾಗಿ ಆ ತಾಯಿ ನಮ್ಮ ಬೇಡಿದ ಇಷ್ಟಾರ್ಥಗಳನ್ನು ನೀಡ್ತಾರೆ. ಆದ್ದರಿಂದ ತಾವೂ ಸಹ ಈ ಒಂದು ಜಗತ್ತಿಗೆ ಜನನಿ ಯಾರಪ್ಪ ಅಂದ್ರೆ ಜಗನ್ಮಾತೆಯಾದಂತಹ ಕಾಟೇರಮ್ಮ ದೇವಿಯವರು. ಆ ದೇವಿಯನ್ನ ನಾವು ಆರಾಧನೆಯನ್ನ ಮಾಡೋದ್ರಿಂದ ಆಗ್ಬೋದು, ವಿಶೇಷವಾಗಿ ಕೋರಿದ ಫಲಗಳಿಂದ ಆ ತಾಯಿ ಪರಿಪೂರ್ಣವಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ. ತದನಂತರವಾಗಿ ನಾವು ಅಷ್ಟಮಿ ದಿವಸ ವಿಶೇಷವಾದಂತಹ ಕಾಲಭೈರವನ ಆರಾಧನೆಯನ್ನ ಮಾಡ್ತೀರಿ. ಆ ಕಾಲಭೈರವನ ಆರಾಧನೆ ಮಾಡೋದ್ರಿಂದ ನಮಗಿರುವಂತಹ ಏನು ಮೃತ್ಯುಕಂಠಗಳಾಗಿರ್ಬೋದು ಆ ಮೃತ್ಯುಕಂಠಗಳನ್ನು ನಿವಾರಣೆ ಮಾಡ್ತಾನೆ ಭಗವಂತನಾದಂಥ ಕಾಲಭೈರವೇಶ್ವರನು. ಆದ್ದರಿಂದ ಈ ಕ್ಷೇತ್ರದಲ್ಲಿ ತ್ರಿಶಕ್ತಿ ರೂಪ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ರೂಪ ಆದಂತಹ ಅದ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಆ ದೇವಿಗೆ ನಾವು ಶರಣಾಗತರಾಗಿದ್ದಾದರೆ ಆ ದೇವಿ ಪರಿಪೂರ್ಣವಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಈ ಕ್ಷೇತ್ರದಲ್ಲಿ ತಾಯಿ ಇದೇ ರೀತಿಯಾಗಿ ಆಲದ ಮರದಲ್ಲಿ ನಮಗೆ ತಾಯಿ ಆಶೀರ್ವಾದವನ್ನ ಮಾಡ್ತಾರೆ ಅಂತೇಳಿ ಈ ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ಬಂದಂತ ಭಕ್ತಾದಿಗಳಾಗಿರ್ಬೋದು, ಬಂದಿರುವ ಯಾವುದೇ ಒಂದು ಭಕ್ತಾದಿಗಳಿಗೆ
ತಾಯಿ ಪರಿಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಈ ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ಆ ತಾಯಿ ಅಭಿವೃದ್ಧಿ ಮಾಡ್ತಾರೆ. ಸರ್ವೇ ಜನಾಃ ಸುಖಿನೋ ಭವಂತು. ಇನ್ನು 20 ವರ್ಷದಿಂದ ಈಚೆಗೆ ಕಾಟೇರಮ್ಮನ ಶಕ್ತಿ ಎಲ್ಲರಿಗೂ ಗೊತ್ತಾಗಿದೆ. ಹೀಗಾಗಿ ಈಗ ಲಕ್ಷಾಂತರ ಜನ ಭಕ್ತರು ಬಂದು ದೇವಿಗೆ ನಮಿಸಿ ತಮ್ಮ ಕಷ್ಟಗಳನ್ನ ತೀರಿಸಿಕೊಳ್ಳುತ್ತಿದ್ದಾರೆ. ಇಲ್ಲಿ ಪ್ರತ್ಯಂಗಿರಾ ದೇವಿಯ ಆರಾಧನೆ ಕೂಡ ನಡೆಯುತ್ತೆ. ಮದುವೆ, ಸಂತಾನ ಸಮಸ್ಯೆ, ಗಂಡ ಹೆಂಡತಿ ಕಲಹ, ಆಸ್ತಿ ವಿಚಾರ, ಹಣಕಾಸಿನ ಸಮಸ್ಯೆ, ಮನೆ ಕಟ್ಟುವ ವಿಚಾರ, ಜಮೀನು ಖರೀದಿ, ಆರೋಗ್ಯ ಸಮಸ್ಯೆ, ವಾಮಾಚಾರ ನಿವಾರಣೆಗೂ ಕೂಡ ಭಕ್ತರು ಇಲ್ಲಿಗೆ ಬರ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಸಾಕಷ್ಟು ಜನರು ಬಂದು ದೇವಿಗೆ ಹರಕೆಯನ್ನು ಹೊತ್ತು ತಮ್ಮ ಕಷ್ಟಗಳನ್ನ ದೂರ ಮಾಡಿಕೊಳ್ಳುತ್ತಿದ್ದಾರೆ. ಈ ಮರದ ಕೆಳಗೆ ನವದುರ್ಗೆಯರನ್ನ ಪ್ರತಿಷ್ಠಾಪಿಸಲಾಗಿದೆ. ಹೀಗಾಗಿ 9 ವಾರ ಭಕ್ತರು ಇಲ್ಲಿಗೆ ಬಂದು ಹರಕೆಯನ್ನ ಪೂರೈಸಬೇಕು. ಇನ್ನು ಇಲ್ಲಿ 34 ಅಡಿ ಎತ್ತರದ ಮಹಾಕಾಳಿಯ ಪ್ರತಿಮೆಯನ್ನು ಕೂಡ ನಿರ್ಮಿಸಲಾಗುತ್ತಿದೆ. ಇವಾಗ 5th ಬಂದಿದ್ವಿ, 5th ವಾರ ಅಂದ್ರೆ 5 ಟೈಮ್ಸ್ ಆಗಿದೆ. 5 ಟೈಮ್ಸ್. ತುಂಬಾ ಚೆನ್ನಾಗಿದೆ, ತುಂಬಾ ಮಹಿಮಾ ಇದೆ. ಹೌದೌದು, ನಾವು ಯಾವ್ದು ಅನ್ಕೊಂಡಿದ್ಮೋ ಅದು ಆಗಿದೆ, ಇಷ್ಟೊತ್ತಿಗೆ ಆಗಿದೆ. 3 ವಾರಕ್ಕೆ ಆಗಿದೆ. ಹೌದು, 5 ಸರಿ. ಇಲ್ಲಿ ಬರೋ ಭಕ್ತರ ಬಗ್ಗೆ ಏನ್ ಹೇಳ್ತೀರಿ? ದೇವಸ್ಥಾನದ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲ ಒಂದು ನಂಬಿಕೆ ಇದೆ. ದೇವಿ ಮಹಾತ್ಮೆ ಬಗ್ಗೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾವು ಏನ್ ಅನ್ಕೊಂಡಿದೀವೋ ಅದು ಕಂಪಲ್ಸರಿ ಆಗುತ್ತೆ, 100%. ಇಲ್ಲಿ ಏನು ನೋಡಿ ಯಾವ್ದು ನೋಡ್ಕೊಂಡು ಬಂದ್ರಿ ನೀವು ಇಲ್ಲಿ ಇಂತ ಒಂದು ದೇವಸ್ಥಾನ? ಬೇರೆ ಫ್ರೆಂಡ್ ಹೇಳಿದ್ರು ಈ ತರ ಅಂತ, ನಾವು ಬಂದಿದ್ವಿ. ಬಂದು ಫಸ್ಟ್ ಟೈಮ್ ಏನು ಅಷ್ಟೊಂದು ನಮ್ಗೆ ಆಗಿಲ್ಲ. ಸೆಕೆಂಡ್ ಟೈಮ್ ಕಲ್ಲ ನಾನು ಏನು ಅನ್ಕೊಂಡಿದ್ನೋ ಅದು ಇದಾಗಿದೆ. ಅದಕ್ಕೂ ವಾರ ಮಾಡ್ತಾ ಇದ್ವಿ. ಇದು 5th. ಅದು ನಾವು ಬಿಸ್ನೆಸ್ ಇಂಪ್ರೂವ್ ಆಗಿದೆ. ಆಮೇಲೆ ಮನೆ ಕಟ್ಟಬೇಕಂತ ಇದು ಮಾಡಿದ್ನಿ. ಮನೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ನಿ. ಶುಕ್ರವಾರ, ಮಂಗಳವಾರ, ಭಾನುವಾರ ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಹಂಗೆ ಬರ್ತಾ ಇದ್ದೀನಿ. ಭಾನುವಾರ ಅಂತ ಏನಿಲ್ಲ, ಯಾವಾಗ ಇದಾಗಿದೆ ಅದು ಮಾಡ್ತಾ ಇದ್ವಿ. ಆಮೇಲೆ ಅಲ್ಲಿ 108 ಸುಟ್ಟು ಕಂಪಲ್ಸರಿ ಮಾಡ್ತಾ ಇದ್ವಿ. ಹಂಗಿದೆ. ಆಂಧ್ರ, ಚಿತ್ತೂರು ನಮ್ದು. ಅಲ್ಲಿ ಆ ಊರಿಂದ ಭಕ್ತರು ಇನ್ನೂ ಇದಾರ? ಭಕ್ತರೆಲ್ಲ ಬರ್ತಾರೆ? ಬರ್ತಾ ಇದ್ರು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಅವ್ರು ಹೇಳಿದ ಮೇಲೆನೆ ನಾನು ಬಂದಿದ್ದೀನಿ. ಅವ್ರಿಗೆ ಆಗಿದೆ, ಮಹಿಮಾ ಇದೆ ಅಮ್ಮನ್ ಅಂತ. ನಮ್ಗೆ ಮುಂಚೆ ಗೊತ್ತಿಲ್ಲ. ನಾನು ಫಸ್ಟ್ ಇಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ನಮ್ಗೆ. ನಮ್ಮ ಫ್ರೆಂಡ್ ಒಬ್ರು ಹೇಳಿದ ಮೇಲೆ ಆಮೇಲೆ ಆನ್ಲೈನ್ ಅಲ್ಲೇ ಚೆಕ್ ಮಾಡಿದೀನಿ. ಆಮೇಲೆ ಇಲ್ಲಿ ಬರ್ತೀನಿ. ದೇವ್ರ ಬಗ್ಗೆ ನಮ್ಮ ಅಣ್ಣನ ಮಕ್ಕಳೆಲ್ಲರೂ ಬರ್ತಿದ್ರು. ತುಂಬ ಚೆನ್ನಾಗಿದೆ. ಹರಕೆ ಏನು ಬೇಡ್ಕೊಂಡದು ಆಗುತ್ತೆ ಅಂದು ಅದಕ್ಕೆ ಹೇಗೆ ಅವರೇ ನಮ್ಗೆ ಕರ್ಕೊಂಬಂದದ್ದು. ಇವತ್ತು ನಾವು ಫಸ್ಟ್ ದಿನ ಬಂದದ್ದು. ನಾವೇ ಈ ತಾಯಿ ಹತ್ರ ಹರಕೆ ಬೇಡ್ಕೊಂಡು ಏನಾದರೂ ಕಟ್ಟಿ ಹೋಗೋಣ ತಾಯಿಗೆ ಅಂತ ಬಂದಿದ್ದೇವೆ. ಆ ತಾಯಿ ನೆಂಬಿಗಿಟ್ಟು ಬಂದೀವಿ. ಎಲ್ಲರಿಗೆ ಆ ತಾಯಿ ಆಶೀರ್ವಾದ ಕೊಡ್ತಾಳ, ಎಲ್ಲ ಒಳ್ಳೇದು ಮಾಡ್ತಾಳ ಅಂದು ಅದಕ್ಕಾಗಿ ತಾಯಿ ಹತ್ರ ಬಂದಿದ್ದೀವಿ. ನಾವು ಕುಟುಂಬ ಸಂಗಟ, ಮಕ್ಕಳು ಮರುಗಳು ಎಲ್ಲರೂ ನಾವು ಬಂದಿದ್ದೀವಿ. ನಾವು ಗುಲ್ಬರ್ಗನಿಂದ ಬಂದಿದ್ದೀವಿ. ಇಲ್ಲಿ ಬಂದು ಇಲ್ಲ, ನಾವು ಇಲ್ಲಿದ್ದೀವಿ ಊರಲ್ಲಿ. ಬೆಂಗಳೂರು ನೋಡಕ್ ಬಂದಿದ್ದೀವಿ. ಎಲ್ಲಾರು ನಮ್ಮ ಅಣ್ಣನ ಮಕ್ಕಳು ಅವ್ರೆಲ್ಲಾರು ಹೇಳಿದ್ರು ಇಲ್ಲಿಗೆ ಹೋದ್ರೆ ದೇವಸ್ಥಾನಕ್ಕೆ ಬಂದಿವಿ. ಗುಲ್ಬರ್ಗನಿಂದ ಬೆಂಗಳೂರಿಗೆ ಬಂದಿದ್ದೀವಿ ದೇವಸ್ಥಾನ ನೋಡೋದಕ್ಕೆ. ಆಗಿದೆ. ಎಲ್ಲರೂ ಭಕ್ತರ ಗುಲ್ಬರ್ಗನಿಂದ, ಯಾದಗಿರಿನಿಂದ, ರಾಯಚೂರಿನಿಂದ ಎಲ್ಲ ಜನ ಬರ್ತಾರ. ಅವ್ರದ್ದೆಲ್ಲರನ್ನ ಕೇಳ್ಕೊಂಡ್ಬಿಟ್ಟು ನಮ್ಮ ಅಣ್ಣನ ಮಕ್ಕಳು ನಾವೆಲ್ಲರೂ ಬಂದಿದ್ದೀವಿ. ಮಕ್ಕಳು ನಾವು ಆ ತಾಯಿ ಆಶೀರ್ವಾದ ಪಡಿಬೇಕಂತ ಬಂದೀವಿ. ಇಲ್ಲಿ ಬೇಡ್ಕೊಂಡು ಕಾಯಿ ಕಟ್ಟಿ ಹೋದ್ರ ಬಿಡಾಗ ಆ ತಾಯಿ ಹರಕೆ ಎಲ್ಲ ತೀರಿಸ್ತಾಳ ಅಂತ ಹೇಳ್ತಾರ. ಅದಕ್ಕೆ ಈಗ ನಾವೇ ಕಾಯಿ ಕಟ್ಟಿ ಹೋಗ್ಬೇಕಂತ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡಕ್ ಬಂದಿದ್ದೀವಿ. ನಾವು ಬಂದು ಈಗ ಒಂದು ಅರ್ಧ ಗಂಟೆ ಆಯ್ತು. ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇನ್ನು ಒಳಗಡೆ ಅದೆಲ್ಲ ನೋಡಿಲ್ಲ. ಅಂದ್ರೆ ಇಲ್ಲಿ ಅಮ್ಮನ ಸತ್ಯ ಕಾಣಿಸ್ತದ, ಮನಸ್ಸಿಗೆ ಶಾಂತಿ ಕಾಣಿಸ್ತದ. ಮೈ ಕೈಯೆಲ್ಲ ಜುಮ್ 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 ಆಗ್ತಿದೆ. ಹಂಗಾಗುತ್ತೆ ಮೈಯಲ್ಲೇ ನನಗೇನೋ ದೇವ್ರು ಬಂದಂಗೆ ಆಗುತ್ತಿದೆ. ಅಮ್ಮಂದು ತುಂಬಾ ಭಕ್ತಿ ಅಂದ್ರೆ ತುಂಬಾ ಚೆನ್ನಾಗಿದೆ, ಹೇಳಕ್ಕೆ ಆಗಲ್ಲ ಅಮ್ಮಂದು. ಹಂಗಾಗುತ್ತೆ ಏನೋ ಮೈಯಲ್ಲೇ ನನಗ್ ಬಂದ್ಬಿಡ್ತಾಳೆ ನಮ್ಮಂಗ ಆಗ್ಬಿಟ್ಟದೆ. ಕೈಯೆಲ್ಲ ಹೇಳಕ್ಕೆ ಆಗಲ್ಲ. ಅಂದ್ರೆ ಅಮ್ಮನ ಭಕ್ತಿ ಬಂದ್ರೆ ಇಲ್ಲಿ ಅಮ್ಮಂದು ಸಂತೋಷ ಆಗುತ್ತೆ. ಇಷ್ಟು ಮನ್ಸಿಗೆಲ್ಲ ಆನಂದ ಆಗ್ಬಿಟ್ಟದೆ, ಏನು ಹೇಳಕ್ಕೆ ಆಗಲ್ಲ. ಬಂದು ಭಕ್ತರು ಖಾಲಿ ಹೋಗಲ್ಲ ಅಮ್ಮನಿಂದ.
ಖಾಲಿ ಕೈನಿಂದ ಬಂದು ಕೈ ತುಂಬ್ಕೊಂಡು ಹುಡಿ ತುಂಬ್ಕೊಂಡು ಮಡಿಲಿ ತುಂಬ್ಕೊಂಡೇ ಹೋಗ್ತಾರ. ಆ ವರ ಕೊಡ್ತಾಳೆ ಇಲ್ಲಿ ಅಮ್ಮ. ನನಗಂದ್ರೆ ಬಂದು ಒಂದು ಅರ್ಧ ಗಂಟೆ ಆಗಿಲ್ಲ, ಹಿಂಗ್ ಕಾಣಿಸ್ತದ. ಇನ್ನು 9 ವಾರ ಬಂದ್ರೆ ಏನಾಗುತ್ತೆ ಅಮ್ಮಂದು ಮೈಮ ತಿಳಿಯಲ್ಲ ಅಮ್ಮಂಗಾಗತ್ತೆ. ಅಷ್ಟು ಸಂತೋಷ ಆಗುತ್ತೆ. ಇಲ್ಲಿ 9 ವಾರ ಬರ್ಬೇಕಂತ ಕಾಯಿ ಕಟ್ಲಾಕ. ನಾ ಫಸ್ಟ್ನೇ ದಿನ ಬಂದೆ ಇಷ್ಟು ಸಂತೋಷ ಆಗ್ಯದ. ನಾ 9 ವಾರ ಖಂಡಿತ ಬರ್ತೀನಿ, ಅಮ್ಮನ ಆಶೀರ್ವಾದ ಪಡಿತೀನಿ. ಇದು ನನ್ನ ಫಸ್ಟ್ ಟೈಮ್ ಬರ್ತಿರೋದು. ನಮ್ಮ ಅಪ್ಪ ಅವ್ರು ಬಂದಿದ್ದು. ಮುಂಚೆ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತಿದ್ವಿ. ಒಳ್ಳೆ ರಿಸಲ್ಟ್ ಎಲ್ಲ ಬಂದಿದೆ. ಇವಾಗ ಇನ್ನೇನು ಎಕ್ಸಾಮ್ ಬರ್ತಿದ್ದೀನಿ 5th ಸೆಮ್ದು, ಸೊ ಅದಕ್ಕೆ ವೆಯ್ಟ್ ಮಾಡ್ತೀನಿ. ಪಾಸ್ ಆಗ್ತೀನಿ ಅಂತ ಗೊತ್ತು, ಬಟ್ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಬರಲಿ ಅಂತ ನಾನು ಕೇಳ್ಕೊಂತೀನಿ. ನಮ್ಮ ಅಪ್ಪ ಅಮ್ಮ ಒಂದ್ಸಲ ಬಂದಿದ್ರು ಆಲ್ರೆಡಿ. ಆಮೇಲೆ ನಮ್ಮ ಅಪ್ಪ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ರು, ಒಂದ್ 2-3 ಸಲ ಕ್ಷೇತ್ರ ನೋಡಿ ಒಂದ್ ಸ್ವಲ್ಪ ಕೂಲ್ ಆಗಿದೆ. ಅದೇ ಇನ್ನೊಂದ್ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡ್ಬೋದು ಅನ್ಸುತ್ತೆ ಕ್ಯೂಗೆಲ್ಲ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಇದೆ. ಗರ್ಭಗುಡಿಯ ಹಿಂದೆಯೂ ಒಂದು ಪವಾಡ ನಡೆಯುತ್ತೆ. ಅದೇನೆಂದ್ರೆ ಭಕ್ತರು ಇಲ್ಲಿ ತಮ್ಮ ಮನಸ್ಸಿಗೆ ಅನಿಸಿದ್ದನ್ನ ಅಂದುಕೊಂಡು ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡು ಈ ಗೋಡೆಗೆ ನಾಣ್ಯವನ್ನ ಅಂಟಿಸ್ತಾರೆ. ಅವರ ಸಮಸ್ಯೆ ಈಡೇರುತ್ತೆ ಅನ್ನೋದಾದ್ರೆ ಆ ನಾಣ್ಯ ಗೋಡೆಗೆ ಕಚ್ಚಿಕೊಳ್ಳುತ್ತೆ, ಇಲ್ಲವೆಂದ್ರೆ ಉದುರಿ ಬೀಳುತ್ತೆ. ಇದು ಕೂಡ ಭಕ್ತರ ನಂಬಿಕೆಯನ್ನ ಹೆಚ್ಚಿಸ್ತಾ ಇದೆ. ನಾನಿಲ್ಲಿ 2 ವಾರದಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಇನ್ನ 7 ವಾರ ಬರಬೇಕು. 9 ವಾರ ಬಂದ್ರೆ ನಾವೇನ್ ಅನ್ಕೊಂಡಿರ್ತೀವಿ ಅದು ಆಲ್ಮೋಸ್ಟ್ ಆಗುತ್ತೆ. ನನ್ನ ಫ್ರೆಂಡ್ ಒಬ್ರು ಬಂದಿದ್ರು, ಅವ್ರು ನನಗೆ ರೆಫರ್ ಮಾಡಿದ್ರು. ಅವಳು ಏನ್ ಅನ್ಕೊಂಡಿದ್ಲು ಅದಾಗಿದೆ, ಸೊ ಅದಕ್ಕೆ ನಾನು ಬಂದಿದ್ದೀನಿ. ಇನ್ನ 7 ವಾರ ಆದ್ಮೇಲೆ ನೋಡ್ಬೇಕು ರಿಸಲ್ಟ್ ಹೆಂಗ್ ಬರುತ್ತೆ ಅಂತ. ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ನಾನು 2 ವಾರ ಬಂದಾಗಿಂದ ರಿಸಲ್ಟ್ ಸಿಕ್ಕಿದೆ ನನ್ಗೆ ಆಲ್ಮೋಸ್ಟ್. ಇನ್ನ 10% ಬ್ಯಾಲೆನ್ಸ್. ಹೌದು, ಆಲ್ಮೋಸ್ಟ್ ಆಗಿದೆ. ಇನ್ನ 7 ವಾರ ಬಂದ್ರೆ ರಿಸಲ್ಟ್ ನೋಡ್ಬೇಕು. ಆಮೇಲೆ ನನ್ನ ಫ್ರೆಂಡ್ ಒಬ್ರು ಬಂದಿದ್ರು. ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ ನಮ್ಗೆ. ಈ ಒಂದು ಕ್ಷೇತ್ರದ ಮಹಿಮೆ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಏನ್ ಅನ್ಸುತ್ತೆ? ಜನ ಏನ್ ಹೇಳ್ತಾರೆ? ಇಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನನಗೆ ನಂಬಿಕೆ ಇರ್ಲಿಲ್ಲ, ಬಟ್ ಇಲ್ಲಿ ಬರ್ತಾ ಇರೋರೆಲ್ಲ ಪಾಸಿಟಿವ್ ಆಗಿ ಹೇಳ್ತಾ ಇದಾರೆ, ಎಲ್ಲ ನೆರವೇರ್ತಾ ಇದೆ ಅಂತ. ಸೊ ನನ್ಗೂ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ. ಹೌದೇ ಸರ್, ಈಗ ಫಸ್ಟ್ ಟೈಮ್ ಬಂದಿರೋದು. ಈಗ ನಮಗೂ ಯಾರು ಹೇಳಿದ್ರು ಇಲ್ಲಿ ಚೆನ್ನಾಗಿದೆ ದೇವಸ್ಥಾನ, ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಬಂದ್ವಿ ನೋಡೋಣ ಅಂತ. ಅಮ್ಮನ ನೋಡೋಷ್ಟೊತ್ತಿಗೆ ನಮಗೆ ಒಂಥರ ಖುಷಿ ಆಯಿತು. ಚೆನ್ನಾಗಿದ್ದಾಳೆ ಅಮ್ಮ, ಒಳ್ಳೇದು ಮಾಡ್ತಾಳೆ ಅಂತ ನಾವು ಬಂದಿದ್ದೀವಿ. ನಾವು ಕೇರ್ಪುರಮ್ನಿಂದ ಬಂದಿದ್ದೀವಿ ಸರ್. ನಾವು ಟಿವಿನಲ್ಲೆಲ್ಲ ನೋಡ್ತಾ ಇದ್ದೀವಿ ಸರ್. ಚೆನ್ನಾಗಿದೆ ಅಂತ ಬಂದ್ವಿ ಸರ್. ಹೇಳಿದ್ದಾರೆ ಸರ್, ಬೇರೆಯವರೆಲ್ಲ ಹೇಳಿದ್ದಾರೆ ಒಳ್ಳೇದಾಗಿದೆ ನಮಗೆ ಅಂತ. ಅದಕ್ಕೆ ನೋಡೋಣ ಅಂತ ಬಂದ್ವಿ. ನಮಗೆ ಚೆನ್ನಾಗಿ ಅನಿಸುತ್ತೆ. ಅಮ್ಮ ಹತ್ರ ಬಂದ ಮೇಲೆ ನಮಗೆ ಚೆನ್ನಾಗಿದೆ. ಒಂದು 5 ತಿಂಗಳಿಂದ ಬರ್ತಾ ಇದ್ದೀನಿ. ನಮ್ಮ ಫ್ರೆಂಡೇ ಹೇಳಿದ್ದಾರೆ, ದೇವಸ್ಥಾನ ಹೊಸಕೋಟೆಯಿಂದ ಒಂದು 20 ಕಿಲೋಮೀಟರ್ ಆಗಿದೆ ಬಂದಿದ್ದೇನೆ. ಏನೋ ಅಮ್ಮ ಎಂದು ಚೆನ್ನಾಗಿ ಕೆಲಸ ಸಿಕ್ಕಿಲ್ಲ ಹಂಗೆ ಎಂದು ಬಂದಿದ್ದೇನೆ. ಈಗ ಏನು ತೊಂದರೆ ಇಲ್ಲ, ಬಂದ ಮೇಲೆ ಚೆನ್ನಾಗಿದೆ. ಹಾಂ, ನಮ್ಗೆ ಕೆಲಸ ಸಿಕ್ಕಿಲ್ಲ, ಮೇಯ್ನು ಕೆಲಸ ಏನು ತೊಂದರೆ ಇಲ್ಲ. ಆಗ್ತಾ ಇದೆ. ಏನು ಸರ್ ಕ್ಷೇತ್ರದ ಮಹಿಮೆ ಬಗ್ಗೆ? ಈಗ ಒಂದು 5 ತಿಂಗಳಿಂದ ಬರ್ತಾ ಇದ್ದೀನಿ, ಏನು ತೊಂದರೆ ಇಲ್ಲ. ಬಂದ್ಮೇಲೆ ದೇವಸ್ಥಾನ ಚೆನ್ನಾಗಿದೆ. ಅಮ್ಮ ಬಗ್ಗೆ ಏನೋ ಹೇಳೋದ್ರಿಂದ ಇಲ್ಲ, ಒಳ್ಳೇದಾಗುತ್ತೆ. ನಮ್ಮ ಫ್ರೆಂಡು ಒಬ್ರು ಬಂದರು, ಈ ಥರ ಹೋಗಿದೆ ಅಂತ ಹೇಳಿದ್ರು. ಅಂದಮೇಲೆ ನಾನು ಬಾರ 9 ವಾರ ಬಂದಿದ್ದೀನಿ. 9 ವಾರ ಬಂದಮೇಲೆ ನಮಗೆ ಚೆನ್ನಾಗಿತ್ತು. ಅವಾಗಿಂದ ಭಾನುವಾರ ಆಗಿದ್ರೆ ಬಂದ್ಬಿಡ್ತೀನಿ, ಭಾನುವಾರ ಆಗಿದ್ರೆ ಬರ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ಇಡೀ ವಿಶ್ವವೇ ಇತ್ತ ತಿರುಗಿ ನೋಡುವಂತಹ ದಿವ್ಯ ದಿನಕ್ಕಾಗಿ ಭಕ್ತರು ಕೂಡ ಕಾಯ್ದು ಕುಳಿತಿದ್ದಾರೆ.
ಅದೇನೆಂದ್ರೆ ಇಲ್ಲಿ ವಿಶ್ವದಲ್ಲೇ ಕಾಳಿ ಮಾತೆಯ ಅತಿ ದೊಡ್ಡ ಪ್ರತಿಮೆಯಲ್ಲಿ ನಿರ್ಮಾಣ ಆಗ್ತಿದೆ. ಬರೋಬ್ಬರಿ 252 ಅಡಿ ಎತ್ತರದ ಸಿಂಹದ ಮೇಲೆ ಕೂತಿರುವ ಅಮ್ಮನವರ ಪ್ರತಿಮೆ ಇಲ್ಲಿ ನಿರ್ಮಾಣ ಕೂಡ ಆಗ್ತಾ ಇದೆ. ಇದಕ್ಕೆ ಸಾಕಷ್ಟು ಭಕ್ತರು ಕೂಡ ಅವರ ಕೈಲಾದ ಕಾಣಿಕೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ಹಾಗೆ ಅಮಾವಾಸ್ಯೆ, ಹುಣ್ಣಿಮೆಯಂದು ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ಬಿಎಂಟಿಸಿ ಕೂಡ ಹೊಸಕೋಟೆಯಿಂದ ಈ ದೇವಸ್ಥಾನಕ್ಕೆ ವಿಶೇಷ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಪ್ರತಿ 10 ನಿಮಿಷಕ್ಕೊಂದು ಬಸ್ ಇಲ್ಲಿಂದ ಭಕ್ತರನ್ನ ಕರೆದೊಯ್ಯಲಿದೆ. ನಿತ್ಯ ಇಲ್ಲಿಗೆ ಬರುವ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಎಷ್ಟೇ ಲಕ್ಷ ಜನ ಬಂದರೂ ಕೂಡ ಇಲ್ಲಿ ತಂಗುವ ವ್ಯವಸ್ಥೆ ಕೂಡ ಇದೆ. ಈಗಾಗಲೇ ಲಕ್ಷಾಂತರ ಜನ ಕಾಟೇರಮ್ಮನ ಕೃಪೆಯಿಂದ ತಮ್ಮ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸಿಕೊಂಡಿದ್ದಾರೆ. ಕಾಟೇರಮ್ಮನ ಮಹಾತ್ಮೆ ಹೊರ ರಾಜ್ಯದವರಿಗೂ ಕೂಡ ಗೊತ್ತಾಗಿದೆ. ತನ್ನನ್ನು ನಂಬಿ ಬರುವ ಎಲ್ಲಾ ಭಕ್ತರನ್ನು ಕಾಪಾಡುತ್ತಿದ್ದಾಳೆ ಈ ಕಂಬಳಿಪುರದ ಕಾಟೇರಮ್ಮ.